ಪ್ರೀತಿಸಿ ನಂಬಿಸಿ ಚೆನ್ನಾಗಿದ್ದು ಇದ್ದಕ್ಕಿದ್ದಂತೆ ನಿಮ್ಮನ್ನು ನೋಡಿದರೆ ಕೆಟ್ಟ ಕೋಪ ಮಾಡಿ ಕೆಂಡದಂತೆ ಮಾತನಾಡಿ ನಿಮ್ಮ ಧ್ವನಿ ಮೆಸೇಜ್ ಬಂದರೂ ಕೂಡ ಅವ್ರಿಗಾಗದೆ ಸಿಟ್ಟು ಮಾಡಿಕೊಂಡು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಿರುವಂತಹ ಎಷ್ಟೋ ಸ್ತ್ರೀ ಅಥವಾ ಪುರುಷರನ್ನು ಮರಳಿ ನಿಮ್ಮ ಜೀವನದಲ್ಲಿ ಮತ್ತೆ ಹಿಂತಿರುಗಿ ಬರುತ್ತಾರಾ? ಒಂದು ವೇಳೆ ಅವರು ಹೊರಟೋಗಿದ್ದರೆ ಯಾಕೆ ಹೊರಟೋದ್ರು? ಇವತ್ತಿನ ಮಾಹಿತಿಯಲ್ಲಿ ನಾವು ಈ ವಿಚಾರವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಷ್ಟಗಳು ಸಮಸ್ಯೆಗಳು ಎಷ್ಟೇ ಕಠಿಣವಾಗಿದ್ದರೂ, ಅದು ಎಷ್ಟೇ ತೊಂದರೆಯಲ್ಲಿದ್ದರೂ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಶತಸಿದ್ಧವಾಗಿ ಸಾಧ್ಯ ಮಾಡಿಕೊಡುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ಒಂದೊಂದು ವಿಧಾನದಲ್ಲೂ ಒಂದೊಂದು ರೀತಿಯಾಗಿ ಒದಗಿ ಬರುವಂತಹ ಕಷ್ಟಗಳು, ತೊಂದರೆಗಳು, ಮಾನಸಿಕ ಒತ್ತಡಗಳು ಇವೆಲ್ಲವನ್ನು ಪರಿಹಾರ ಮಾಡ್ಕೊಳ್ತಾರೆ. ತುಂಬ ಜನ ಕೇಳಿ ಫೋನ್ ಮಾಡಿದರು, ಗುರುಗಳೇ ಒಂದು ಹುಡುಗ ಅಥವಾ ಒಂದು ಹುಡುಗಿನ ಪ್ರೀತಿ ಮಾಡಿದ್ದೀನಿ, ಯಾಕೋ ಏನೋ ಇತ್ತೀಚೆಗೆ ನನ್ನ ಜೊತೆಯಲ್ಲಿ ಚೆನ್ನಾಗಿ ಮಾತಾಡ್ತಾ ಇಲ್ಲ, ತುಂಬ ಉಸಿರು ಕಟ್ತಾ ಇದೆ, ನೋವು ಅನುಭವಿಸೋಕ್ಕಾಗ್ತಾ ಇಲ್ಲ, ಪ್ರತಿದಿನ ಯಾವುದೇ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡೋದಕ್ಕಾಗ್ತಾ ಇಲ್ಲ, ತುಂಬ ಹತ್ತು ಕಣ್ಣೆಲ್ಲ ಕೆಂಪಗಾಯ್ತು ಹೊರತು ಅವರು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಯಾಕೆ ಅವ್ರು ನಮ್ಮನ್ನು ಬಿಟ್ಟೋದ್ರು, ನಮ್ಮನ್ನು ಮತ್ತೆ ಬಂದು ಸೇರುತ್ತಾರಾ ಅಂತ ಎಷ್ಟೋ ಗೊಂದಲಗಳು ನಿಮ್ಮಲ್ಲಿ ಮೂಡಿದ್ದಿರಬಹುದು. ಹೌದು ವೀಕ್ಷಕರೇ, ಇಂತಹ ಗೊಂದಲಗಳು ಇದ್ದಾಗ ಒಂದು ಪರಿಹಾರ ಬೇಕೇ ಬೇಕಾಗುತ್ತೆ. ಮೊದಲನೇದಾಗಿ ಅವರು ಯಾಕೆ ನಿಮ್ಮನ್ನು ಬಿಟ್ಟು ಹೊರಟೋಗಿರ್ತಾರೆ? ಎಷ್ಟೋ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ, ಅಂದರೆ ನಮ್ಮ ಜಾಗದಲ್ಲಿ ಇನ್ನೊಬ್ಬರು ಯಾರೋ ಬಂದಿರಬಹುದೇನೋ ಅಂತ. ಖಂಡಿತವಾಗಿ ಇದು ಕೆಲವರ ಜೀವನದಲ್ಲಿ 1% ಅಥವಾ 2% ಮಾತ್ರ ಸತ್ಯವಾಗಿರುತ್ತೆ. ಇನ್ನು ಉಳಿದ 91, 97, 98% ಅದು ಅವರಿಗೆ ಬೇರೆಯವ್ರ ಮೇಲೆ ಆಕರ್ಷಣೆಗಿಂತ ಸ್ವಂತ ಕೆಲಸದ ಮೇಲೋ ಅಥವಾ ಯಾಕೋ ಏನೋ ಇತ್ತೀಚೆಗೆ ನಾವು ಮಾಡ್ತಾ ಇರೋದು ತಪ್ಪು ಅನ್ನೋ ಮನೋಭಾವನೆಗಳು, ಮನಸ್ಸಿನಲ್ಲಿ ಪಾಪ ಪ್ರಜ್ಞೆಗಳು ಕಾಡಿ ಬಂದಾಗ ಇದು ಬಿಟ್ಟು ಹೊರಟು ಹೋಗುವ ಸಾಧ್ಯತೆ ಕೂಡ ಇದ್ದೇ ಇರುತ್ತದೆ. ಪರಸ್ತ್ರೀ ಪರಪುರುಷರ ಮೇಲೆ ವ್ಯಾಮೋಹ ಯಾವುದೇ ಕಾರಣಕ್ಕೂ ಅವ್ರಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಬಾರಿ ಅನುಭವಿಸಿರ್ತಕ್ಕಂತಹ ನೋವು ಮತ್ತೆ ಇದನ್ನು ಮುಂದುವರಿಸಲು ಯಾರಿಗೂ ಸಾಧ್ಯವಿಲ್ಲ. ಎಲ್ಲೋ ಒಂದೊಂದು ಕಡೆ ಹೀಗೆ ಆಗಬಹುದೇನೋ ಅಂಥವರನ್ನು ಬಿಟ್ಟು ಬಿಡುವುದೇ ಒಳ್ಳೆಯದು. ಕೆಲವು ಬಾರಿ ನಿಮ್ಮನ್ನು ಅವರಿಗೆ ಬಿಡೋದಕ್ಕೆ ಆಗ್ತಾ ಇಲ್ಲ, ಅವರಿಲ್ಲದೆ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ಚಿಂತನೆ ಮಾಡಬೇಡಿ. ಮುಂದೆ ಬರುವ ಶುಕ್ರವಾರದಲ್ಲಿ ಗುರುಗಳು ವಶೀಕರಣ ಪೂಜೆಯನ್ನು ಮಾಡಿಕೊಡುತ್ತಾರೆ. ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಮಾಡುವಂತಹ ವಶೀಕರಣ ಪೂಜೆಯಲ್ಲಿ ನಿಮ್ಮ ಹೆಸರು, ಅವರ ಹೆಸರು ಎರಡನ್ನೂ ಸೇರಿಸಿ ಪೂಜೆ ಮಾಡಿಕೊಡುತ್ತಾರೆ. ಮತ್ತೆ ಬಿಟ್ಟು ಹೊರಟು ಹೋದವರು ಮರಳಿ ನಿಮ್ಮ ಗೂಡಿಗೆ ಮತ್ತು ನಿಮ್ಮ ಜೊತೆಗೆ ಬಂದು ಸೇರುತ್ತಾರೆ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ ಪೂಜೆಗೆ ಸಿದ್ಧ ಮಾಡಿಸಿಕೊಳ್ಳಿ.